ಹೈದರಾಬಾದ್ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 19ನೇ ತಾರೀಕಿಗೆ ಮೀಟಿಂಗ್ ಫಿಕ್ಸ್ ಮಾಡಿರುವ ಹಿನ್ನೆಲೆಯಲ್ಲಿ ಧರಣಿಯನ್ನ ವಾಪಸ್ ಪಡೆಯುವ ನಿರ್ಧಾರಕ್ಕೆ ಬರಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗ ಸಭೆಯನ್ನು ನಡೆಸಲಾಗಿದೆ. ಈ ಸಭೆ ಯಶಸ್ವಿಯಾಗಿದೆ. ಏಪ್ರಿಲ್ 19ನೇ ತಾರೀಕು ಸಭೆ ನಡೆಸಿ ಚರ್ಚಿಸುವ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಇದೀಗ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಒಪ್ಪಿಗೆಯನ್ನ ನೀಡಿದ್ದಾರೆ. ಮುಂದಿನ ತಿಂಗಳು ಮೀಟಿಂಗ್ ನಡೆಯುತ್ತೆ 19ನೇ ತಾರೀಕು. ಆ ಮೀಟಿಂಗ್ ನಲ್ಲಿ ಬೇಡಿಕೆ ಈಡೇರಿಸುವ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಘಟನೆಗಳ ಮುಖಂಡರಿಗೆ ಭರವಸೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಈ ಸ್ಪಷ್ಟ ಭರವಸೆಯ ಹಿನ್ನೆಲೆಯಲ್ಲಿ ಧರಣಿಯನ್ನ ಈಗ ವಾಪಸ್ ಪಡೆಯಲಾಗಿದೆ. ಸಂಘಟನೆಗಳ ಮುಖಂಡರೊಂದಿಗೆ ಮುಖ್ಯಮಂತ್ರಿ ನಡೆಸಿರುವಂತಹ ಮಾತುಕತೆ ಈ ಮೂಲಕ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ನಿಡುಮಾಮಿಡಿ ಸ್ವಾಮೀಜಿ, ಮರಳ ಸಿದ್ದಪ್ಪ, ಮಾರುತಿ ಮಾನ್ಪಡೆ, ವರಲಕ್ಷ್ಮಿ, ಸಚಿವೆ ಉಮಾಶ್ರೀ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸಿದ್ರು. ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹವನ್ನ ಮಾಡಿ ಅಹೋರಾತ್ರಿ ಧರಣಿಯನ್ನ ಪ್ರತಿಭಟನೆಯನ್ನ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ನಡೆಸ್ತಾ ಇದ್ರು. ಅಲ್ಲಿ ಹಗಲು ರಾತ್ರಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಎಳೆಯ ಮಕ್ಕಳೊಂದಿಗೆ ಬಂದಿದ್ದ ಮಹಿಳೆಯರು ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಕೊರತೆಗಳನ್ನ ಕೂಡ ಎದುರಿಸ್ತಾ ಇದ್ರು. ಹೀಗಾಗಿ ಇವತ್ತಿನ ವಿಧಾನಸಭಾ ಕಲಾಪದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಗ್ರಾಸವಾಯಿತು. ಆಡಳಿತ ಪ್ರತಿಪಕ್ಷಗಳ ಮಧ್ಯೆ ಭಾರಿ ವಾಕ್ಸಮರಕ್ಕೂ ಕೂಡ ಕಾರಣ ಆಯಿತು. ಬಳಿಕ ನಾವೀಗ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸಭೆಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವೆ ಉಮಾಶ್ರೀ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಒಕ್ಕೂಟದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ನಿರ್ಧಾರಕ್ಕೆ ಬರಲಾಗಿರುವಂಥದ್ದು ನೆಕ್ಸ್ಟ್ ಮಂತ್ 19ನೇ ತಾರೀಕಿಗೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಲಾಗುತ್ತೆ. ಆ ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಎಲ್ಲಾ ಬೇಡಿಕೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ಮುಖ್ಯಮಂತ್ರಿಗಳು ನೀಡಿದ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಈ ಅನಿರ್ದಿಷ್ಟಾವಧಿ ಧರಣಿಯನ್ನ ನಿಲ್ಲಿಸುವ, ವಾಪಸ್ ಪಡೆಯುವ ನಿರ್ಧಾರಕ್ಕೆ ಬರಲಾಗಿದೆ. ಎಲ್ಲವೂ ಕೂಡ ಸಾಲ್ವ್ ಆಯಿತು ಅಂತ ಅಲ್ಲ, ಆದರೆ ಸದ್ಯಕ್ಕೆ ಇದನ್ನ ತಾತ್ಕಾಲಿಕ ಉಪಶಮನವನ್ನ ಕಂಡುಹಿಡಿಯಲಾಗಿದೆ. ಏನು ಹಗಲು ರಾತ್ರಿ ರಸ್ತೆಯಲ್ಲಿ ಮಲಗಿ ಎಳೆಯ ಮಕ್ಕಳೊಂದಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾ ಇದ್ರು. ಇದನ್ನ ಸದ್ಯಕ್ಕೆ ನಿಲ್ಲಿಸುವ ಮೂಲಕ ತಾತ್ಕಾಲಿಕವಾಗಿ ಸರ್ಕಾರ ಈ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕುಡಿಯೋಕೆ ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ವಿಪರೀತ ಸೊಳ್ಳೆ ಕಾಟ. ಇದರ ಮಧ್ಯೆ ಎಳೆ ಮಕ್ಕಳೊಂದಿಗೆ ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಅಂಗನವಾಡಿ ಕಾರ್ಯಕರ್ತೆಯರು. ಇದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಉಂಟು ಮಾಡ್ತಾ ಇತ್ತು. ಆಕ್ರೋಶ ವ್ಯಕ್ತವಾಗ್ಲಿಕ್ಕೂ ಕೂಡ ಕಾರಣವಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತುರ್ತಾಗಿ ಆಕ್ಷನ್ಗೆ ಇಳಿದಿರುವಂತಹ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಂಘಟನೆಗಳ ಪ್ರಮುಖರೊಂದಿಗೆ ಪ್ರತಿನಿಧಿಗಳೊಂದಿಗೆ ಸಭೆಯನ್ನ ನಡೆಸಿದ್ದಾರೆ. ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ತಿಂಗಳ 19ನೇ ತಾರೀಕು ಸಭೆ ನಡೆಸಲಾಗುತ್ತೆ, ಉನ್ನತ ಮಟ್ಟದ ಸಭೆ. ಈ ಸಭೆಯಲ್ಲಿ ಎಲ್ಲಾ ಬೇಡಿಕೆಗಳ ಬಗ್ಗೆ, ಗೌರವಧನ ಹೆಚ್ಚು ಮಾಡೋದು ಕೂಡ ಸೇರಿದಂತೆ ಎಲ್ಲಾ ಬೇಡಿಕೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅನ್ನುವಂತಹ ಭರವಸೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಡೆಸ್ತಾ ಇದ್ದಂತಹ ಅನಿರ್ದಿಷ್ಟಾವಧಿ ಧರಣಿಯನ್ನ ವಾಪಸ್ ಪಡೆಯುವ ನಿರ್ಧಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಒಕ್ಕೂಟ ಈಗ ಬಂದಿದೆ. ಇವತ್ತು ವಿಧಾನಸಭೆಯಲ್ಲೂ ಕೂಡ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ವಿಧಾನಸಭೆಯಲ್ಲಿ ಮಾತನಾಡಿದಂತಹ ಪ್ರತಿಪಕ್ಷಗಳ ನಾಯಕರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ನಯಾ ಪೈಸೆಯನ್ನ ಕೂಡ ನೀವು ಹೆಚ್ಚಳ ಮಾಡಿಲ್ಲ. ಬದಲಿಗೆ ಅದಕ್ಕೆ ವಿರುದ್ಧವಾಗಿ ನಮ್ಮ ಸರ್ಕಾರ ಬಂದಾಗಿನಿಂದ ಕೂಡ 13-14ನೇ ಸಾಲಿನಿಂದ ಕೂಡ ಪ್ರತಿ ವರ್ಷ 500, 250, 500, 250 ಹೆಚ್ಚಳವನ್ನ ಮಾಡಿಕೊಂಡೇ ಬಂದಿದ್ದೀವಿ ಅಂತ ದಾಖಲೆಗಳನ್ನ ತೋರಿಸಿ ಮುಖ್ಯಮಂತ್ರಿ ಮಾತನಾಡಿದ್ರು. ಜೊತೆಗೆ ಕೇಂದ್ರ ಸರ್ಕಾರ ಇದರಲ್ಲಿ ಏನು ಹೊರೆಯನ್ನ ಭರಿಸಬೇಕಾಗತ್ತೆ ಅದರ ಅನುಪಾತವನ್ನ ವ್ಯತ್ಯಾಸ ಮಾಡಿದೆ. ಮೊದಲು 90% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು, ಈಗ ಕೇವಲ 40%, 60% ಮಾತ್ರ ಭರಿಸ್ತಾ ಇದೆ. ನಮ್ಮ ಮೇಲೆ ಹೆಚ್ಚುವರಿ ಹೊರೆ ಬಿದ್ದಿದೆ. ಹೀಗಾಗಿ ಈ ವರ್ಷ ನಾವು ಹೆಚ್ಚಳವನ್ನ ಮಾಡಿಲ್ಲ ಅನ್ನುವಂಥ ಉತ್ತರವನ್ನ ಮುಖ್ಯಮಂತ್ರಿ ಕೊಟ್ಟರು. ಬಳಿಕ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಧಾನಸಭಾ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಬಳಿಕ ನಡೆದಂತಹ ಈ ಮೀಟಿಂಗ್ ನಲ್ಲಿ ನಾವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಈ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಮಾಶ್ರೀ, ನಿಡುಮಾಮಿಡಿ ಸ್ವಾಮೀಜಿ, ಮಾರುತಿ ಮಾನ್ಪಡೆ ಸೇರಿದಂತೆ ಕಾರ್ಯಕರ್ತೆಯರ ಒಕ್ಕೂಟದ ಪ್ರತಿನಿಧಿಗಳು ಕೂಡ ಭಾಗವಹಿಸಿದಂತಹ ಈ ಸಭೆಯಲ್ಲಿ ಮುಂದಿನ ತಿಂಗಳು 19ಕ್ಕೆ ಮೀಟಿಂಗ್ ನಡೆಸುವ ನಿರ್ಧಾರಕ್ಕೆ ಬರಲಾಗಿದೆ. ಈ ಕಾರಣಕ್ಕಾಗಿ ಸದ್ಯಕ್ಕೆ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಏನು ಭರವಸೆಯನ್ನ ಕೊಟ್ಟಿದ್ದಾರೆ,
ಪ್ರತಿನಿಧಿಗಳಿಗೆ, ಅಂಗನವಾಡಿ ಕಾರ್ಯಕರ್ತೆಯರ ಒಕ್ಕೂಟದ ಪ್ರತಿನಿಧಿಗಳಿಗೆ ಸೊ ಅವರು ಪ್ರತಿಭಟನೆಯನ್ನ ಸದ್ಯಕ್ಕೆ ವಾಪಸ್ ಪಡೆದಿರುವಂತದ್ದು ಏನ್ ಭರವಸೆ ಸಿಕ್ಕಿದೆ ಅವರಿಗೆ? ವಿಧಾನಸಭೆ ಎಸ್ ಆನಂದ್, ತಮ್ಮ ಧ್ವನಿ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಮ್ಮೆ ನಾವು ನಿಮ್ಮನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ತಿಂಗಳು 19ನೇ ತಾರೀಕಿನ ಸಭೆಯಲ್ಲಿ ಎಲ್ಲ ಬೇಡಿಕೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಗೌರವಧನ, ಏನು ಸ್ಯಾಲರಿ ಅಂತಲ್ಲ ಅವ್ರಿಗೆ ಕೊಡುವಂಥದ್ದು, ಗೌರವಧನ ಅಂತ ಕೊಡಲಾಗುತ್ತೆ. ಸದ್ಯಕ್ಕೆ 7,000 ಇದೆ, ಅದನ್ನು 12,000 ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಈ ಬೇಡಿಕೆಯೂ ಸೇರಿದಂತೆ ಉಳಿದೆಲ್ಲ ಅವರ ಡಿಮ್ಯಾಂಡ್ಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆಸ್ತೀವಿ ಅನ್ನುವಂತಹ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಅವರು ಪ್ರತಿಭಟನೆಯನ್ನ ಸದ್ಯಕ್ಕೆ ಹಿಂದಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಲ್ಲ, ನೀವು ಆಗಲೇ ರೆಕಾರ್ಡ್ ಮಾಡಿದ್ರಲ್ಲ, ಮಕ್ಕಳದೆಲ್ಲ ಐತಲ್ಲ, ಈಗ ಈ ಉನ್ನತ ಮಟ್ಟದ ಸಭೆಯಲ್ಲಿ ಭಾಗವಹಿಸಿದಂತಹ ರಾಜ್ಯ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಮಾರುತಿ ಮಾನ್ಪಡೆ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಮಾನ್ಪಡೆ ಅವರೇ, ಈಗ ಮುಂದಿನ ತಿಂಗಳು 19ನೇ ತಾರೀಕಿಗೆ ಮೀಟಿಂಗ್ ಅಂತ ನಿರ್ಧಾರ ಆಗಿದೆ. ಯಾವೆಲ್ಲ ಭರವಸೆಗಳನ್ನ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ನಿಮಗೆ ನೀಡಿದ್ದಾರೆ, ಸೊ ದಟ್ ನೀವು ಇದನ್ನ ಬಂದನ್ನ ಈಗ ಈ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದೀರಾ? ಮುಖ್ಯವಾಗಿ ನಾವು ವಾಪಸ್ ಪಡಿಬೇಕು, ವರ್ಕರ್ಸ್ ಹತ್ರ ಭೇಟಿ ಮಾಡಿ ಹೇಳಬೇಕು ಅಂತ ಹೊಂಟಿವಿ. ನಾನು, ನಿಡಮಾಮಣಿ ಸ್ವಾಮಿ ಅವರು, ಶ್ರೀರಾಮ್ ರೆಡ್ಡಿ, ಡಾಕ್ಟರ್ ಮರಳು ಸಿದ್ದಪ್ಪನವರು ಎಲ್ಲರೂ ಸೇರಿ ಸಿಎಂ ಜೊತೆಗೆ ಮಾತಾಡಿದ್ವಿ. ಸಿಎಂ ಅವರು ಪಾಸಿಟಿವ್ ಆಗಿ 19ನೇ ತಾರೀಕಿಗೆ ಈ ಸಮಸ್ಯೆನ ಬಗೆಹರಿಸಕ್ಕೆ ತೆರೆದ ಮನಸ್ಸಿನಿಂದ ಇರ್ತೀವಿ ಅನ್ನೋ ಮಾತನ್ನ ಹೇಳಿದ್ರಿಂದ ಸ್ವಲ್ಪ ನಾವು ಆ ವಿಷಯಕ್ಕೆ ಒಂದು ಗೌರವ ಕೊಟ್ಟಿದ್ವಿ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ 50,000 ಕುಟುಂಬಗಳು ಮತ್ತೆ ಒಂದು 50,000 ಆಯಗಳು ಸೇರಿ 1 ಲಕ್ಷ ಕುಟುಂಬಗಳ ಈ ಸಮಸ್ಯೆ ಬಗೆಹರಿಸೋ ದಿಕ್ಕಿನಲ್ಲಿ ನೀವು ಮುಂದಾಳತ್ವ ತಗೊಂಡು ಸರಿಯಾಗಿ ಮಾಡ್ಬೇಕು ಅನ್ನೋ ಮಾತನ್ನ ಸಿಎಂ ಅವರಿಗೆ ಹೇಳಿದ್ವಿ. ಆ ವಿಷಯ ಭರವಸೆ ನೀಡಿದ್ರ ಹಿನ್ನೆಲೆಯಲ್ಲಿ ಆ ಮಾತುಕತೆಯನ್ನು ಇವತ್ತು ನಡೆದಿದೆ. ಸಿಎಂ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ನಿಡಮಾಮಣಿ ಸ್ವಾಮಿಯವರ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆದಿದೆ. ಆ ಮಾತುಕತೆಯನ್ನು ಗೌರವಿಸಿ ಅವರನ್ನ ಸ್ಟ್ರೈಕ್ ಅನ್ನ ಹಿಂದಿರ್ಸ್ಕೋಬೇಕಂತಕ್ಕಂತ ಹೆಣ್ಮಕ್ಳನ್ನ ಮನವೊಲಿಸಕ್ಕೆ ಕಡೆಗೆ ಹೊರಟಿದ್ದೀವಿ. ಧನ್ಯವಾದ ಮಾರುತಿ ಮಾನ್ಪಡೆ ಅವರೇ.